ಶ್ವಾಸನಾಳದಲ್ಲಿ ಕಡಲೆ ಬೀಜ ಸಿಲುಕಿ ತೀವ್ರ ಮಟ್ಟದ ಉಸಿರಾಟದ ಸಮಸ್ಯೆಗೆ ಒಳಗಾಗಿದ್ದ 10 ತಿಂಗಳ ಮಗುವನ್ನು ರಕ್ಷಿಸುವಲ್ಲಿ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿಯಾಗಿದೆ. ಮಗುವನ್ನು ಆಸ್ಪತ್ರೆಗೆ ಕರೆತರುವಾಗ ಸುಮಾರು 16 ಗಂಟೆಗಳ ಕಾಲ ಮಗು ಉಸಿರಾಟದ ಸಮಸ್ಯೆಯನ್ನ ಎದುರಿಸುತ್ತಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಸ್ವಾತಿರಾವ್ ಅವರು ಕನ್ಸಲ್ಟೆಂಟ್ ಇಎನ್ಟಿ ಸರ್ಜನ್ ಡಾಕ್ಟರ್ ಗೌತಮ್, ಅರವಳಿಕೆ ತಜ್ಞರಾದ ಡಾಕ್ಟರ್ ಸುನಿಲ್ ಮತ್ತು ಡಾಕ್ಟರ್ ಪ್ರೀಡಾ ಅವರ ತಂಡವು ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆಯಲ್ಲಿ ಉಳಿದ ಮಕ್ಕಳ ಜೊತೆ ಆಟವಾಡುವಾಗ ಮಗು ಕಡಲೆ ಬೀಜ ಸೇವಿಸಿದೆ. ಹಾಗೆ ಇದ್ದಕ್ಕಿದ್ದಂತೆ ಕೆಮ್ಮಲು ಆರಂಭಿಸಿದೆ. ಆದರೆ ಕೆಲ ಸಮಯದಲ್ಲಿ ಮಗು ಸಮಾಧಾನಗೊಂಡಿದ್ದು ನೋಡಿ ಪೋಷಕರು ಸುಮ್ಮನಾಗಿದ್ದಾರೆ. ದಿನ ಕಳೆಯುತ್ತಿದ್ದಂತೆ ಮಗು ಮತ್ತಷ್ಟು ನಿತ್ರಾಣಗೊಂಡಂತಾಗಿದ್ದು ಉಸಿರಾಟದ ಸಮಸ್ಯೆ ಆರಂಭವಾಗಿದೆ. ಪೋಷಕರು ಸಾಮಾನ್ಯ ಶೀತ ಸಮಸ್ಯೆ ಎಂದು ತಿಳಿದು ಪುತ್ತೂರಿನ ಡಾಕ್ಟರ್ ಶ್ರೀಕಾಂತ್ ರಾವ್ ಅವರ ಬಳಿ ತಪಾಸಣೆಗೆ ಕರೆದೊಯ್ದಿದ್ದಾರೆ. ಅಲ್ಲಿ ವೈದ್ಯರು ಎಕ್ಸ್ರೇ ತಪಾಸಣೆಯಲ್ಲಿ ಮಗುವಿನ ಶ್ವಾಸನಾಳದಲ್ಲಿ ಯಾವುದೋ ವಸ್ತು ಸಿಲುಕಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಮಗುವನ್ನ ಕೆಎಂಸಿ ಆಸ್ಪತ್ರೆಗೆ ಕರೆತರಲಾಗಿದ್ದು, ಡಾಕ್ಟರ್ ಸ್ವಾತಿರಾವ್ ತಪಾಸಣೆಯಲ್ಲಿ ಮಗುವಿನ ಸ್ಥಿತಿ ಗಂಭೀರವಾಗಿರುವುದಾಗಿ ಪತ್ತೆ ಹಚ್ಚಿದ್ದಾರೆ. ಇದೀಗ ಕೆಎಂಸಿ ವೈದ್ಯರ ತಂಡದವರು ಶಸ್ತ್ರಚಿಕಿತ್ಸೆಯ ಮೂಲಕ ಕಡಲೆ ಬೀಜ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.